ಅನಿಲ್ ಕುಂಬ್ಳೆ ಲ್ಯಾಂಬರ್ಗಿನಿ ಕಾರಲ್ಲಿ ಒಂದು ಆಗಿದೆ ನ್ಯೂಸೆನ್ಸ್ ಅಂತ ಮಿಡ್ ನೈಟಲ್ಲಿ 2 ಗಂಟೆ 3 ಗಂಟೆಯಲ್ಲಿ ಯಾವುದೋ ನ್ಯೂಸೆನ್ಸ್ ಏನು ಆಗಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು ಅವಾಗ ಜನನೂ ಯಾರು ಇರೋದಿಲ್ಲ. ಅವತ್ತು ಗಾಡಿ ತೊಗೊಂಡು ಡ್ರೈವರು ಆ್ಯಕ್ಚುಲಿ ಒಂದು ವರ್ಕ್ಶಾಪಲ್ಲಿ ಸರ್ವಿಸಲ್ಲಿ ಇರುತ್ತೆ ಗಾಡಿ ತೊಗೊಂಡು ಆ್ಯಕ್ಚುಲಿ ಅದು ಅವರು ಫಸ್ಟ್ ಆಫ್ ಆಲ್ ವಿಕ್ಕಿ ರೈ ಅವರು ಗಾಡಿ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರಲ್ಲ ಆಯಿತು. ಡ್ರೈವರ್ ಕಾರ್ ತೊಗೊಂಡು ಬರಬೇಕಾದ್ರೆ ಆದಂಥ ಒಂದು ಇನ್ಸಿಡೆಂಟ್ ಅಷ್ಟೇ ವಿಕ್ಕಿ ರೈ ಅವರಿಂದ ಆಗಿರುವಂಥದ್ದಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದರೆ ವಿಕ್ಕಿ ರೈ ಅವರಿಂದ ಆಗಿದೆ ಅಂತ ದಯವಿಟ್ಟು ಆ್ಯಕ್ಚುಲಿ ಗಾಡಿ ಓಡಿಸೋದೇ ಡ್ರೈವರು. ಸೊ ಡ್ರೈವರ್ ಗಾಡಿ ಓಡಿಸ್ತಾಯಿದ್ರು ಅವರು. ಸೊ ಅವ್ರ ಜೊತೆಗೆ ಬರ್ತಾಯಿದ್ರು. ಆಗಿದೆ ಖಂಡಿತ ಇತ್ತು. ಈಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ದಿರೋದನ್ನ ನಾನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಒಬ್ರಿಗೆ ಬರ್ತಾ ಇರುತ್ತೆ ಜಂಪಿಂಗ್ ಮಾಡಿದಾಗ ಡ್ರೈವರು ಸರ್ ಗಮನ ಪ್ರಶ್ನೆ ಅಲ್ಲ ಸರ್. ಸಮ್ಟೈಮ್ಸ್ ಬ್ರೇಕ್ ಹೊಡೆದಾಗ ಗಾಡಿ ಗಮನಕ್ಕೆ ಬಂದು ಆಕ್ಸಿಡೆಂಟ್ ಮಾಡೋಲ್ಲ ಯಾರು. ಗಮನಕ್ಕೆ ಬಂದು ತೊಗೊಂಡಾಗ ಯಾರಿಗೂ ಗೊತ್ತೋಲ್ಲ. ಗಮನಕ್ಕೆ ಬಂದು ಎಲ್ಲ ಬಂದು ಯಾರು ಇಂಟೆನ್ಷನ್ಲಿ ಮಾಡೋಲ್ಲ. ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗಿದೆ. ಫಸ್ಟ್ ಅದು ರೋಡ್ ಸರಿ ಮಾಡೋಕ್ಕೆ ಹೇಳಿ. ಅದೇನಾಗಿದೆ ರೋಡೆಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಅದು ಸ್ಕಿಡ್ ಆಗ್ತದೆ. ಮೊನ್ನೆ ತಾನೇ ರೋಡ್ ಅದು ರೆಡಿ ಮಾಡಿದ್ದಾರೆ. ಸೊ ಹಂಗೆ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಅದೇನು ದೊಡ್ಡ ಇದಾಗ ಆಗಿಲ್ಲ. ಜೊತೆಗೆ ಆಗಿದಷ್ಟೇ ಇಮಿಡಿಯೇಟ್ಲಿ ಗಾಡಿ ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ರೋಡಲ್ಲಿ ಡ್ರೈವರ್ ಹೋಗಿದ್ದಾನೆ. ಅವ್ರ ಟ್ಯಾಲೆಂಟಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಆಯಿತಾ. ಸೊ ನನ್ನ ಪ್ರಕಾರ ಟ್ಯಾಲೆಂಟ್ ಅಪ್ರಿಷಿಯೇಟ್ ಆಕ್ಸಿಡೆಂಟಲ್ಲೇ ಆಗಿರುತ್ತದೆ ಅಷ್ಟೇ. ಹೌದು, ಅಫ್ಕೋರ್ಸ್ ಕಾರ್ ಬಿಟ್ಟು ಕಾರ್ ಬಿಟ್ಟು ಅದಕ್ಕೂ ನಾವು ತೋರಿಸ್ತೀವಿ. ಅವ್ರು ಓಡಿಸ್ತಾ ಇಲ್ಲ ಅನ್ನೋದಕ್ಕೆ ನಾನು ತೋರಿಸ್ತೀನಿ. ಮೋರವರು ಅವ್ರು ಓಡಿಸೋಕ್ಕೆ ಅವ್ರು ಎಷ್ಟೋ ರೀಸೆಂಟಾಗಿ ಅವರು ರಷ್ಯಾದಲ್ಲಿ ಬಂದಿದ್ದೇ ಅವ್ರು ಇನ್ನೂ 2 ದಿವಸ ಆಗಿದೆ ಅಷ್ಟೇ. ನನಗೆ 2 ದಿವಸ ಆಗಿದೆ. ಅದಕ್ಕೆ ಇವರು 3 ಅವರ್ ಕೂರಿಸ್ಕೊಂಡು ಇಷ್ಟೊತ್ತು ಒಂಥರ ಹಿಂಸೆ ಕೊಟ್ಕೊಂಡು ಇಷ್ಟೊಂದು ಎಷ್ಟು ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನೇ ಒಂದು ಪ್ರಶ್ನೆ ಮಾಡ್ತೀನಿ. ಎಷ್ಟು ಕೇಸ್ಗಳಲ್ಲಿ ಇದೇ ಥರ ಎಲ್ಲರನ್ನೂ ಕರೆಸ್ಕೊಂಡು ಡ್ರಿಫ್ಟಿಂಗ್ ಮಾಡೋದಾಗಿರ್ಬೋದು, ವೀಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಎಷ್ಟೋ ಇಡೀ MG ರೋಡು ಬ್ರಿಗೇಡ್ ರೋಡಲ್ಲಿ ಇವಾಗ ರಂಜಾನ್ ದಿವಸ ರಾತ್ರಿ ಎಲ್ಲ ಗಾಡಿಗಳು ಹಂಗೆ ಓಡಾಡ್ತು. ಎಲ್ಲ ಗಾಡಿಗಳನ್ನು ಎಷ್ಟು ಗಾಡಿಗಳು ಹಂಗೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ ಬಿಡಿ, ನಾನು ಹೇಳೋದು ಬೇಡ, ಆಯಿತಾ. ಫಸ್ಟ್ ಆಫ್ ಆಲ್ ಕೇಸೇ ರಿಜಿಸ್ಟರ್ ಆಗೋಲ್ಲ. ಅಲ್ಲೇ ಗಾಡಿ ನಡೀತಾರೆ, ಅಲ್ಲೇ ಒಂದು ಫೈನ್ ಹಾಕ್ತಾರೆ, ಗಾಡಿನ ಬಿಟ್ಟು ಕಳಿಸ್ತಾರೆ. ಬಟ್ ಸ್ಪೆಷಲಿ ಈ ಕೇಸಿಗೆ ಮಾತ್ರನೇ ಯಾಕೆ FIR ಹಾಕಿದ್ರು, ಯಾಕೆ ಅವ್ರನ್ನ ಕೋರ್ಟ್ ತನಕ ಅಲ್ಸಿದ್ರು, ಯಾಕೆ ಇಷ್ಟೊಂದು ಅವ್ರಿಗೆ ಮಾನ್ಯತೆ ಕೊಟ್ಟು ಅಷ್ಟೊಂದು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ. ಅವ್ರು ಬಂದಾಗೆಲ್ಲ ಇಂಡಿಯಾಗೆ ಬಂದು ಒಂದು 2 ದಿವಸ ಆಗಿರುತ್ತೆ. ಏನೋ ಮಾಡಿದ್ರೆ ಸಾಕು ವಿಕ್ಕಿ ರೈ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅದು ಉದ್ದೇಶ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ವಿಕ್ಕಿ ರೈ ಮೇಲೆ ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತೀರಾ ಅಂತ. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಅವ್ರು ಬಂದಿದ್ದಾರೆ ಕಾನೂನು. ಇವಾಗ ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ಈಗ ನೀವೇ ಮಾಧ್ಯಮದವ್ರು ಫಾಸ್ಟಾಗಿ ಹೋಗ್ಬೇಕಾದ್ರೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ನ್ಯೂಸ್ ಮಾಡೋಕ್ಕೆ ಹೋಗಲೇಬೇಕು.